ಎಂತ ಗೊತ್ತಾ, ಇವಳಿಗೆ ಹಾಲು ಜಾಸ್ತಿಯಾಗಿ ಅವಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿತ್ತು ನಿನ್ನೆ. ಅದರೊಟ್ಟಿಗೆ ಇವತ್ತು ನಮ್ಮ ಮನೆಯಲ್ಲಿ ಮದ್ದು ಬಿಡಲಿಕ್ಕೆ ಕೂಡ ಕೇಶವಣ್ಣ ಬಂದಿದ್ದಾರೆ, ಅಡಿಕೆಗೆ ಮದ್ದು ಬಿಡಲಿಕ್ಕೆ. ಹಾಗೆ ಕಳೆದ ಸಲ ಇದು ಇವತ್ತು ಚೇಂಜ್ ಮಾಡಲಿಕ್ಕೆ ಇದು ಪೆಟ್ಟು ಈ ಗಂಟಿ ಆಗಲಿಲ್ಲ. ಇಲ್ಲಿ ಮೇಲೆ ಗಣ್ಯ ನೋಡಿ, ನೀವು ನೋಡಿರದ ಗಣಿ. ಮೊದಲ ಮಿಷಿನ್ ನಮ್ಮ ಮನೆಗೆ ಒಂದು ಹೊಸ ಮೆಷಿನ್ ಅಂತ ಬಂದದ್ದು ಇದೆ. ಇಲ್ಲ ತನಕ ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನನ್ನ ಅಪ್ಪನಿಗೆ ಕಾಲಿಗೆ ಪೆಟ್ಟಾಗಿದೆ. ಹಾಗೆ 7 ಸ್ಟಿಚ್ ಹಾಕಿದ್ದಾರೆ. ಆಸ್ಪತ್ರೆಗೆಲ್ಲ ಹೋಗಿ ಬಂದದ್ದು ನೀವು ನೋಡಿರ್ಬೋದು. ಇವತ್ತು ಮತ್ತೆ ಡ್ರೆಸ್ಸಿಂಗಿಗೆ ಹೋಗ್ಲಿಕ್ಕೆ ಉಂಟು. ಅದರೊಟ್ಟಿಗೆ ಇವತ್ತು ನಮ್ಮ ಮನೆಯಲ್ಲಿ ಮದ್ದು ಬಿಡಲಿಕ್ಕೆ ಕೂಡ ಕೇಶವಣ್ಣ ಬಂದಿದ್ದಾರೆ, ಅಡಿಕೆಗೆ ಮದ್ದು ಬಿಡಲಿಕ್ಕೆ. ಹಾಗೆ ಕಳೆದ ಸಲ ಜೂನ್ 20ಕ್ಕೆ ಬಿಟ್ಟದ್ದು, ಆದಮೇಲೆ ಇವತ್ತೇ ಬಿಡ್ತಾ ಇರುವಂಥದ್ದು. ಸುಮಾರು ಲೇಟ್ ಆಯಿತು ಅಂತ ಅಪ್ಪ ಮನೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತು ಬಂದಿದ್ದಾರೆ ಕೇಶವಣ್ಣ. ಇವತ್ತು ಇವರು ಕೂಡ ರಜೆ ತಗೊಂಡಿದ್ದಾರೆ. ನನಗೊಬ್ಬಳಿಗೆ ಕಷ್ಟ ಆಗ್ತದಲ್ಲ ಅಂತ ಹೇಳಿ, ಅಂದರೆ ನನಗೆ ಅಪ್ಪನನ್ನು ಆಸ್ಪತ್ರೆಗೆ ಸಹ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅದರೊಟ್ಟಿಗೆ ಇಲ್ಲಿ ದನಗಳದ್ದು ಸಾಗಬೇಕು. ಕರು ಕೂಡ ಹಾಕಿದ್ದಾಳೆ. ಇನ್ನೊಬ್ಬಳು ಕರು ಹಾಕುವ ಅಂದಾಜಲ್ಲಿದ್ದಾಳೆ. ಯಾವ ಕರು ಹಾಕ್ತಾಳೆ ಅಂತ ಗೊತ್ತಿಲ್ಲ. ಹಾಗೆ ಬೆಳಿಗ್ಗೆದು ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಮಡ್ಡಿ ಎಲ್ಲ ಕೊಟ್ಟಾಯಿತು. ಬಿಸಿನೀರೇ ಕೊಡ್ತಿದ್ದೇನೆ ಕುಡಿಲಿಕ್ಕೆ. ನಮ್ಮ ಮನೆಯಲ್ಲಿ ಬೈಹುಲ್ಲೇ ಹಾಕಬೇಕು ಅಂದೆಲ್ಲ, ಬೈಹುಲ್ಲು ದಿವಸದಲ್ಲಿ 3 ಸಲ ಹಾಕ್ತೇನೆ. ಅದರೊಟ್ಟಿಗೆ ಹಸಿ ಹುಲ್ಲು ಕೂಡ ಹಾಕೋದು, ಯಾಕಂದರೆ ಅವಳಿಗೆ ಅಭ್ಯಾಸ ಇಲ್ಲ. ಮೊದಲ ಕರು, ಅದರಿಂದ ಅವಳು ಕೇಳೋದೇ ಇಲ್ಲ, ಹಸಿ ಹುಲ್ಲು ಬೇಕೇ ಬೇಕು. ಹಾಗೆ ಮತ್ತು ನೀರೆಲ್ಲ ಬಿಸಿಯೇ ಕುಡಿದು, ಕುಡಿಲಿಕ್ಕೆ ಅಕ್ಕಚ್ಚಿ ಅದೆಲ್ಲ ಸಹ ಬಿಸಿಯೇ ಕುಡಿದು. ಹಾಗೆ ಬೆಳಿಗ್ಗೆದು ಒಂದು ಲೆವೆಲಿದು ಹಾಲು ಸಹ ಕರೆದಾಯಿತು, ಸ್ನಾನ ಮಾಡಿಸುವಾಗಲೇ ಕರೆದಾಯಿತು. ಇವತ್ತು ಎಷ್ಟು ಬ್ಯುಸಿ ಅಂತ ಹೇಳಿದರೆ ನಾನು ಬ್ಲಾಗ್ ಮಾಡ್ತೇನೆ ಇಲ್ವಾ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಮದ್ದು ಬಿಡಲಿಕ್ಕೆ ಕರೆಂಟ್ ಬೇಕಾಯ್ತಾ. ಕರೆಂಟಿಂದ ಪಂಪ್ ಸ್ಟಾರ್ಟ್ ಮಾಡಿ ನೀರು ತುಂಬಿಸ್ಕೊಳ್ಬೇಕಾಗ್ತದೆ ಮದ್ದು ರೆಡಿ ಮಾಡಲಿಕ್ಕೆ. ಕರೆಂಟೇ ಇಲ್ಲ, ಬಾವಿಯಿಂದ ಸೇದಿ ಈಗ ಅದರದ್ದೊಂದು ಕೆಲಸ ಆಯಿತು. ಈಗ ಅವರು ಮದ್ದು ಬಿಡ್ತಾ ಇದ್ದಾರೆ. ನಾನು ಹಾಗೆ ಊಟ ಎಲ್ಲ ಇಟ್ಟು ಇನ್ನೊಂದು ಸಾಂಬಾರು ಆಗಬೇಕು ಮಧ್ಯಾಹ್ನ ಒಟ್ಟಿಗೆ 10 ಗಂಟೆದು ಚಹಾ ಕೊಡಬೇಕಲ್ಲ, ಅದರದ್ದು ಪ್ರಿಪರೇಷನ್ ಆಗಲಿಕ್ಕೆ ಉಂಟು. ಹಾಗೆ ನನ್ನ ಸ್ವರ್ಣಗೌರಿ ಅಂತ ಮಾಡ್ತಾಳೆ ಅಂತ ತೋರಿಸ್ತೇನೆ ನಿಮಗೆ. ನಮ್ಮನ್ನು ಸ್ನಾನ ಆಗಿದೆ. ಹಾಗೆ ಈಗ ಇವಳದು ಎಂತ ಗೊತ್ತಾ, ಇವಳಿಗೆ ಹಾಲು ಜಾಸ್ತಿಯಾಗಿ ಅವಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿತ್ತು ನಿನ್ನೆ. ಅದಕ್ಕೆ ಡಾಕ್ಟ್ರ್ ಹತ್ರ ಕೇಳುವಾಗ ಡಾಕ್ಟ್ರ್ ಹೇಳಿದರು ದಶಮೂಲ ಅರಿಷ್ಟ ಕೊಡಿ ಅಂತ. ನಮ್ಮ ಮನೇಲಿ ಅರಿಷ್ಟ ಇತ್ತು, ತುಳಸಿ ಕಲ್ಪ ಅಂತೇಳಿ ಒಂದು ಅರಿಷ್ಟ ಉಂಟು. ಅದು ಕರುವಿಗೆ ಕಫ ಎಲ್ಲ ಆದರೆ ಅಥವಾ ಹುಳದ ಸಮಸ್ಯೆ ಎಲ್ಲ ಇದ್ದರೆ ಕೊಡ್ಬೋದು. ಅದನ್ನೇ ಕೊಟ್ಟಾಯ್ತು. ಅವಳಿಗೆ ಹೇಗೆ ಗೊತ್ತುಂಟಾ, ಹೀಗೆ ಬಾಯಿ ತೆಗೆದು ಸ್ಪೂನಲ್ಲಿ ಇಲ್ಲಿಂದ ಕೊಡ್ದವಳು ಕುಡಿತಾಳೆ. ಪಾಪ, ಎಲ್ಲ ಕಷ್ಟಗಳ ಮಧ್ಯೆ ಇವಳು ಆರಾಮದಲ್ಲಿ ಹುಷಾರಿದ್ದಾಳೆ ಅಂತ ಹೇಳೋದೇ ನನಗೊಂದು ಖುಷಿ ಆಯಿತಾ. ಯಾಕಂದರೆ ನನಗೆ ಬೇರೆದೆಲ್ಲ ಕಷ್ಟಕ್ಕಿಂತ ಇವಳು ಆರೋಗ್ಯವಾಗಿದ್ದಾಳಲ್ಲ, ಹಾಗೆ ತೊಂದರೆ ಇಲ್ಲ. ಇಲ್ಲಾಂದರೆ ಪ್ರತಿ ಸಲ ಕರು ಬರುವಾಗ ಜ್ವರ ಬರೋದು, ಇನ್ಫೆಕ್ಷನ್ ಆಗೋದು, ಎಂತಾದರೂ ಆಗೋದು, ಹಾಗೆ ಆಗ್ತಾ ಇರ್ತದೆ. ನನಗೆ ಅದೇ ಭಯ ಆಗ್ತಾ ಇತ್ತು, ಮೊದಲ ಕರು ಅಲ್ಲ. ಹಾಗೆ ಇವಳದು ನಿನ್ನೆ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ ಡಾಕ್ಟ್ರು. ಸ್ವಲ್ಪ ಹಾಲು ಕರೆದೆ ನಾನು ಬೆಳಗ್ಗೆ ಸ್ನಾನ ಮಾಡಿಸುವಾಗ. ಇನ್ನು ಇವಳು ಕುಡಿದ್ರೆ ಮತ್ತೆ ಒಂದು ಸ್ವಲ್ಪ ಮತ್ತೆ ಕರಿಯೋದು. ಸೌತೆಕಾಯಿ ಎಲ್ಲ ಕೊಯ್ದಿಟ್ಟಿದ್ದೇನೆ. ನಾನು ಬೆಳಗ್ಗೆನೇ ಸಾಂಬಾರಿಗೆ ಮಸಾಲೆ ಕೂಡ ಕಡ್ದಿಟ್ಟಿದ್ದೇನೆ. ಕರೆಂಟ್ ಅಂದರೆ ನಮಗೆ ಇವಾಗ ಇನ್ವರ್ಟ್ರ್ ಇದು ಸ್ವಲ್ಪ ಉಂಟು, ಅದರಿಂದ ಗ್ರೈಂಡ್ ಮಾಡಿಕೊಂಡೆ ಮಸಾಲೆ. ಇನ್ನು ತರಕಾರಿ ಬೇಯಿಸಿ ಅದಕ್ಕೆ ಮಸಾಲೆ ಸೇರಿಸಬೇಕು. ಆಮೇಲೆ ಅವರಿಗೆ ಚಹಾ ಕೊಟ್ಟು ಆದಮೇಲೆ ಅಪ್ಪನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಅವರಿಗೆ ಸ್ವಲ್ಪ ಬ್ಲೀಡಿಂಗ್ಸ್ ಆಗ್ತಾಯಿತ್ತು ನಿನ್ನೆಯಿಂದ. ಅದು ಸ್ವಲ್ಪ ಮೂಮೆಂಟ್ ಆಗ್ತದಲ್ಲ, ಅವರು ರಿಸಸ್ಗೆ ಹೋಗುವಾಗೆಲ್ಲ. ಬೇರೆ ಎಂಥಕ್ಕೂ ಸಹ ಅವ್ರು ಹೋಗಲಿಲ್ಲ, ಅದಕ್ಕೆ ಮಾತ್ರ. ಹಾಗಾಗಿ ಸ್ವಲ್ಪ ಮೂಮೆಂಟ್ ಆಗಿ ಬ್ಲಡ್ ಎಲ್ಲ ಆಗಿದೆ. ನಾನು ಅವ್ರು ಎಂತ ಮಾಡ್ತಾರೆ ತೋರಿಸ್ತೇನೆ ಬನ್ನಿ. ಇದು ಇವತ್ತು ಚೇಂಜ್ ಮಾಡಲಿಕ್ಕೆ ಇದು ಪೆಟ್ಟು ಈ ಗಂಟಿ ಆಗಲಿಲ್ಲ, ಇಲ್ಲಿ ಮೇಲೆ ಬರೋಕ್ಕೆ ಅದು. ರೆಡಿ. ಮಳೆ ಬರ್ತಾ ಇತ್ತು, ಈಗ ಮಳೆ ಸ್ವಲ್ಪ ಬಿಟ್ಟಿತ್ತು. ಮನೆಗೆ ನೋಡಿ ನಾವು ಏನು ತಂದಿದ್ದೇವೆ ಅಂತ. ಇದು ನಮಗೆ ನೆಸಸರಿ ಬೇಕಿತ್ತಾಯ್ತಾ. ಸುಮಾರು ಟೈಮಿಂದ ತಗೊಳ್ಬೇಕು ಅಂತಿತ್ತು, ಹಾಗೆ ತಗೊಂಡದ್ದು. ನಾನು ಇದು ಓಪನ್ ಮಾಡೋಕ್ಕಿಂತ ಮುಂಚೆ ಹೇಳಿ ಅಂತ ಇರ್ಬೋದು ಅಂತ.
ನೋಡಿ ನಾವು ಹೊಸತ್ತು ಮೆಷಿನ್ ತಗೊಂಡಿದ್ದೀವಿ. ಕಲ್ಪನೆ ಮದ್ದು ಬಿಡುವ ಮೆಷಿನ್ ಉಂಟಲ್ಲ, ನಮ್ಮ ಹತ್ರ ಇರಲಿಲ್ಲ, ನಾವು ಹೊಸತ್ತು ತಗೊಂಡ್ವಿ. ನಮಗೆ ಅದು ಕೃಷಿ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಸಿಗ್ತದ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಅದು ಸಿಗಲಿಲ್ಲ. ನಾವು ಇದೇ ಒಂದು ಪರ್ಚೇಸ್ ಮಾಡಿದ್ವಿ. ಈಗ ಅಂದರೆ 2 ದಿವಸ ಆಯಿತು ತಂದು. ಒಂದೊಂದೇ ಮೆಷಿನಿಂಗ್ ಮಾಡ್ತಾ ಇದ್ದೇವೆ ನಾವು. ಹಾಗೆ ಇದು ಮೆಷಿನ್ ತಗೊಳ್ಳೋದ್ರಲ್ಲಿ ಸ್ಟಾರ್ಟಿಂಗ್ ಅಲಾಗನ್ನ ಹೌದು, ಮೊದಲ ಮೆಷಿನ್. ನಮ್ಮ ಮನೆಗೆ ಒಂದು ಹೊಸತ್ತು ಮೆಷಿನ್ ಅಂತ ಬಂದದ್ದು ಇದೆ. ಇಲ್ಲ ತನಕ ಅಪ್ಪ ಕೈಯಲ್ಲೇ ಮಾಡುವ, ವರ್ಕರ್ಸನ್ನೇ ಯೂಸ್ ಮಾಡಿ ಮಾಡುವ, ಹೀಗೆ ಮಾಡಿಸ್ತಿದ್ರು. ಈಗ ಒಂದೊಂದೇ ತಗೊಳ್ಬೇಕು. ಈಗ ಒಂದು ಮೆಷಿನ್ ಬಂತಲ್ಲ, ನಾವು ಹೊಸ ಪಂಪ್ ತಗೊಂಡ್ವಿ. ಇದನ್ನು ಓಪನಿಂಗ್ ನಾನು ನಿಮಗೆ ಹಾಕಿರ್ತೇನೆ. ಇನ್ನು ನಾವು ಯಾರ ಹತ್ರ ಕೇಳಬೇಕಂತ ಇಲ್ಲ, ನಮ್ಮದೇ ಒಂದು ಪಂಪ್ ಬಂತು. ಹಾಗೆ ಮದ್ದು ಬಿಡಲಿಕ್ಕೆ ಒಂದು ಹೊಸ ಪಂಪ್ ಪರ್ಚೇಸ್ ಮಾಡಿ, ನಮ್ಮಲ್ಲಿರುವ ಮಿಷಿನಲ್ಲಿ ಫಸ್ಟ್ ಟೈಮ್ ಬಂದಿರೋದು ಇದು. ನೋಡಿ ಇವತ್ತು ಗಣೇಶ್ ಅವರ ಟೈಮ್ ಪಾಸ್ ಮಾಡಲಿಕ್ಕೆ ನೋಡಿ ಚೇವಿದು ಬಳ್ಳಿ ರಿಪೇರಿ ಮಾಡ್ತಾ ಇದ್ದಾರೆ, ಸಾಂಬಾರು ಮಾಡಲಿಕ್ಕೆ. ಇಲ್ಲಿಂದ ಅವರಿಗೆ ಸ್ವರ್ಣ ಗೌರಿ ಕಾಣ್ತಾಳೆ, ಅವಳನ್ನು ಸಹ ನೋಡೋದು. ಗೌರಿ ಅಲ್ಲಿ ಕೂತಿದ್ದಾಳೆ, ಅಮ್ಮ ಸಹ ಕೂತಿದ್ದಾಳೆ. ಮದ್ದು ಬಿಡಲಿಕ್ಕೆ ಕೇಶವಣ್ಣ ಬಂದಿದ್ದಾರಲ್ಲ, ಹಾಗೆ ಅವರಿಗೆ ಚಹಾ ತಿಂಡಿ ಎಲ್ಲ ಕೊಟ್ಟಾಯಿತು. ಈಗ ಅವರು ಚಹಾ ತಿಂಡಿ ಮಾಡುವಾಗ ಮಳೆ ಸ್ವಲ್ಪ ಬಂದು ಬಿಟ್ಟಿತ್ತು. ಈಗ ಒಳ್ಳೆ ಬಿಸಿಲು ಬಂದಿದೆ, ಮಧ್ಯಾಹ್ನ ತನಕ ಹೀಗೆ ಇದ್ದರೆ ಸಾಕಿತ್ತು. ಸಾಂಬಾರೆಲ್ಲ ರೆಡಿ ಮಾಡಿ ಆಗಿದೆ ನಾನು. ಮತ್ತು ಈಗ ನಾನು ಅವರಿಗೆ ಚಹಾ ತಿಂಡಿ ಕೊಟ್ಟಾದಮೇಲೆ ಆಸ್ಪತ್ರೆಗೆ ಅಪ್ಪನ ಕರ್ಕೊಂಡು ಹೋಗ್ತಿದ್ದದ್ದು, ಇಲ್ಲಾಂದರೆ ಇವರಿಗೊಬ್ರಿಗೆ ಕಷ್ಟ ಆಗ್ತದಲ್ಲ ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ. ಚಹಾ ತಿಂದು ಅವರು ತೋಟಕ್ಕೆ ಹೋಗಿ ಆಯ್ತು. ಈಗ ಮದ್ದು ಬಿಡ್ತಿದ್ದಾರೆ. ನಾನು ನಾಗೇಶ್ ನನಗೆ ಬರಲಿಕ್ಕೆ ಹೇಳಿದ್ದೇನೆ, ಅಪ್ಪ ನಾನು ಕರ್ಕೊಂಡು ಹೋಗಲಿಕ್ಕೆ ರಿಕ್ಷಾಕ್ಕೆ. ಅರ್ಧ ಗಂಟೆ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಈಗ ಕಾಯ್ತಾ ಇದ್ದೇನೆ, ಅವರು ಬಂದಾಗೆ ಹೊರಟು ಅಪ್ಪ ನನ್ನ ಕರ್ಕೊಂಡು ಹೋಗೋದು. ಅವರಿಗೆ ಸ್ವಲ್ಪ ಬೆಳಗ್ಗೆ ಬ್ಲೀಡಿಂಗ್ ಆಗ್ತಾ ಇತ್ತು, ಅಂದರೆ ಗಾಯದಿಂದ. ಹಾಗೆ ಅದೊಂದು ಎಂತ ಅಂತ ಕೇಳಬೇಕು. ಡ್ರೆಸ್ಸಿಂಗ್ ಮಾಡೋದು ಅಂತ ಹೇಳಿದ್ದಾರೆ, ಮತ್ತು ಇನ್ನು ಇಂಜೆಕ್ಷನ್ ಕೊಡ್ತಾರಾ ಅಂತ ನೋಡಬೇಕಷ್ಟೇ ಅಲ್ಲಿ ಹೋದ್ಮೇಲೆ. ಡಾಕ್ಟ್ರ್ ಹತ್ರ ಹೋಗಿ ಬಂದೆವು ಆಗಲೇ. ಈಗ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಆಯಿತು. ಅದು ಇವತ್ತು ಸಾಪನ್ನು ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿದರು, ಮತ್ತು ನಾಳೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಯಾಕಂದರೆ ಅದು ಅವರದ್ದು ಕಾಲಲ್ಲಿ ಸ್ವಲ್ಪ ನೀರು ಬರ್ತಾಯಿತ್ತು, ಹಾಗೆ ಅದು ಬ್ಯಾಂಡೇಜ್ ನಿನ್ನೆ ಮಾಡಿತ್ತು, ಪೂರ್ತಿ ಒದ್ದೆ ಆಗಿತ್ತು. ಅದಕ್ಕೆ ಡಾಕ್ಟ್ರ್ ಹೇಳಿದರು ಅದು ಒಣಗಲಿಲ್ಲ, ಒಂದು ವೇಳೆ ಒಣಗಿದರೆ ನಾನು ನಾಳೆ ಬರಲಿಕ್ಕೆ ಹೇಳ್ತಿರಲಿಲ್ಲ ಅಂತ. ಅದಕ್ಕೆ ನಾಳೆ ಹೋಗಬೇಕಷ್ಟೇ. ಇವತ್ತು ಸ್ವಲ್ಪ ಮದ್ದು ಬಿಡೋದ್ರಿಂದ ಮಳೆ ಸಹ ಡಿಸ್ಟರ್ಬ್ ಇರೋದ್ರಿಂದ ಮದ್ದು ಸಹ ಕರೆಕ್ಟಾಗಿ ಬಿಟ್ಟಾಗಲಿಲ್ಲ. ನಾಳೆಗೆ ಸಹ ಉಂಟು ಬಿಡಲಿಕ್ಕೆ, ಹೇಗೂ ಇರ್ತದೆ ಯಾವಾಗಲೂ. ಆದರೆ ನಾಳೆ ಇವರಿಗೆ ರಜೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತೊಂದು ದಿವಸ ರಜೆ ತಗೊಂಡಿಂದ ನನಗೆ ಸ್ವಲ್ಪ ಸುಲಭ ಆಯಿತು. ಹಾಗೆ ಈಗ ನಾನು ತೋಟಕ್ಕೆ ಹೋಗ್ತಿದ್ದೇನೆ. ತೋಟಕ್ಕೆ ಬಂದೆ. ಇಲ್ಲಿ ನೋಡಿ ಮದ್ದು ಬಿಡ್ತಾ ಇದ್ದಾರೆ, ನಿಮಗೆ ಕಾಣಲಿಕ್ಕಿಲ್ಲ, ಅವರು ಮೇಲೆ ಹತ್ತಿದ್ದಾರೆ. ಇವತ್ತು ಇವರಿದ್ದಾರೆ, ಅದರಿಂದ ನನಗೆ ಹೆಲ್ಪ್ ಆಯಿತು, ಇಲ್ಲ ತುಂಬ ಕಷ್ಟ ಆಗ್ತಿತ್ತು. ಪಡಿ ನೋಡಿ ಇಲ್ಲಿ ಮುದ್ದು ಪಡಿ, ನೀಲಿ ಸುಂದರಿ ಇವಳು. ನಾನು ತೋಟದಿಂದ ಬಂದೆ, ಈಗ ಚಹಾ ಕುಡಿಲಿಕ್ಕೆ. ಚಹಾ ಕುಡಿದು ನಾನು ಹುಲ್ಲಿಗೆ ಹೋಗಬೇಕು. ಟೆಪಿ ಹಾಗೆ ಅಪ್ಪ ನೋಡಿ ಅವರದ್ದೊಂದೊಂದು ವಹಿವಾಟು ಮಾಡ್ತಾ ಇದ್ದಾರೆ. ಮಳೆ ಬರ್ತಾ ಉಂಟಾಯ್ತಾ, ಅದರೊಟ್ಟಿಗೆ ಬಿಸಿಲು ನೋಡಿ, ಬಿಸಿಲಿದು ಆಪೋಸಿಟ್ ಸೈಡಿಂದ ಬಿಸಿಲು ಬೀಳ್ತಾ ಉಂಟು, ಇಲ್ಲಿ ಮಳೆ ಬರ್ತಾ ಉಂಟು. ತೋಟದಿಂದ ಬಂದರು ನೋಡಿ, ಮಳೆ ಬರ್ತುಂಟು ಅಂತ ಹೇಗೆ ಬರ್ತಿದ್ದಾರೆ ನೋಡಿ. ಗಣ್ಯನ್ ನೋಡಿ, ನೀವು ನೋಡಿರದ ಗಣಿ. ನಾನು ತೋಟಕ್ಕೆ ಬಂದೆ.